ಕೂಡಿದೆ, ನೈತಿಕವಾಗಿ ಟೋಳಾಗಿದೆ ಮತ್ತು ಸಂವಿಧಾನದ ಆತ್ಮಕ್ಕೆ ನೇರವಾಗಿ ದಾಳಿ ಮಾಡುತ್ತದೆ. ಇದು ಪೂರ್ಣವಾಗಿ ದಾಳಿ ಮಾಡ್ತದೆ, ನಿಲ್ಲಿಸ್ತದಪ್ಪ, ಇದು ಹೊರತ ಕೊಡ್ತದೆ. ಯಾವುದು ಈ ಒಂದು ಕಾನೂನಿಗಿದ್ದಂಥ ಕಾನೂನು. ಹೀಗೆ ಅವರು ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಅಭಿಪ್ರಾಯ ನೋಡಿದಾಗ ವಕ್ಫ್ ಕಾನೂನಿನ ಈ ಒಂದು ಪಾಸ್ ಆಗಿದ್ದು ಅಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋದು ವಿರೋಧ ಪಕ್ಷಗಳ ಅಭಿಪ್ರಾಯ. ಆದರೆ ಇದನ್ನು ಅಲ್ಲಗೈತದೆ ಸಂಪೂರ್ಣವಾಗಿ ನಮ್ಮ ಆಡಳಿತಾರೂಢ ಪಕ್ಷ BJP ಇಲ್ಲ ತಪ್ಪು ಹೇಳ್ತಾ ಇದೆ. ನಾವು ಕಾನೂನಿಗೆ ಬದ್ದಾಗೆ ನಾವು ತಂದಿದ್ದೀವಿ, ಈ ಕಾನೂನು ಮೀರಿ ಹೋಗಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇಲ್ಲೇ ಇನ್ನೊಂದು ಮಾತು ಬರ್ತದೆ, ಇವೆಲ್ಲ ಚರ್ಚೆ ನಡಕನ ಸಹಜವಾಗಿ ನ್ಯಾಯಾಂಗ ಇದ್ದಿದ್ದು ಒಂದು ಮಾತನ್ನು ಕೇಳ್ತದೆ. ಅಡ್ಡಿಯಲ್ಲಿ ನೀವು ಕಾನೂನು ಮಾಡಿದ್ರೆ ಇಲ್ಲ ಅಂತಲ್ಲ, ಆದ್ರೆ ಒಂದು ತಪ್ಪುಗಳು ಅನಿಸ್ತದೆ, ನಿಮಗೆ ಹೆಂಗೆ ಅನಿಸ್ತದ ಅಂತ ಕೇಳ್ತಾ, ಹಿಂದೂಗಳ ಈ ಬೋರ್ಡ್ಗಳಲ್ಲೇ ಅಥವಾ ಟ್ರಸ್ಟ್ಗಳಲ್ಲೇ ನೀವು ಮುಸ್ಲಿಮರನ್ನು ಸೇರಿಸ್ಕೊತೀರಾ ಅಥವಾ ಇನ್ನುಳಿದ ಯಾವುದೇ ಅಲ್ಪಸಂಖ್ಯಾತ ಧರ್ಮಗಳ ಜನರನ್ನು ನೀವು ಸೇರಿಸ್ಕೊತೀರಾ ಅಂದಾಗ ಅದಕ್ಕೆ ಸರಳವಾದ ಉತ್ತರ ಬಂದಿಲ್ಲ. ಯಾಕಂತಂದ್ರೆ ಇಲ್ಲೇ ಈ ಕಾನೂನು ಮಾಡುವಲ್ಲೇ ಏನು ವಕ್ಫ್ ಕಾನೂನು ಇದ್ದಿದ್ದಂಥದ್ದು ಏನದಪ್ಪ ಅಂತಂದ್ರೆ ಇದರಲ್ಲೇ ಹಿಂದೂಗಳ ಹಸ್ತಕ್ಷೇಪ ಅದ ಅನ್ನೋದು ಈ ನಮ್ಮ ಇಸ್ಲಾಂ ಕಮ್ಯುನಿಟಿ ಅಭಿಪ್ರಾಯ. ಈ ಎಲ್ಲ ನೆಲೆಗಳಲ್ಲಿ ವಕ್ಫ್ ಆಸ್ತಿ ಈ ಸದ್ಯದಲ್ಲೇ ಏನಪ್ಪ ಡಿನೋಟಿಫೈ ಆಗಿಕೊಡೋದು ಅನ್ನುವಂಥ ಮಾತನ್ನು ಸಂಜೀವ್ ಖನ್ನಾ ಅವರು ವಿಚಾರ ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಈ ಹಿಂದೂ ಮುಸ್ಲಿಂ ಮಧ್ಯಸ್ಥಿಕೆ ಕಾನೂನು ಮಾಡೋದು ಎಲ್ಲ ನೋಡ್ತಾ ಇದ್ದಾರೆ. ಜೊತೆಗೆ ಒಳ್ಳೆಯ ಅಭ್ಯಾಸ ಮಾಡಿಕೊಂಡು ಅವರು ಸ್ಪಷ್ಟವಾದ ಅಭಿಪ್ರಾಯ ಕೊಟ್ಟಿದ್ದಾರೆ. ನಮ್ಮ ವಕ್ಫ್ ಆಸ್ತಿ ಈಗ ಡಿನೋಟಿಫೈ ಆಗೋದಿಲ್ಲ ಅಂತೇಳಿ. ಅದಕ್ಕೆ ತುಷಾರ್ ಮೆಹ್ತಾ ಅವರಾದ ಸಹಿತ ಈಗ ನಾವು ಮುಂದಿನ ಚರ್ಚೆಯಾಗಿ ನ್ಯಾಯಾಂಗದ